ಹಾಯ್ ನಮಸ್ಕಾರ ವೀಕ್ಷಕರೇ. ಇವತ್ತು ಇಡೀ ದೇಶದ ಜನರು ಅತಿ ಹೆಚ್ಚು ವೀಕ್ಷಣೆ ಮಾಡುವಂತಹ ಕ್ರೀಡೆ ಅದು ಕ್ರಿಕೆಟ್. ಹೌದು ವೀಕ್ಷಕರೇ, ಇಡೀ ದೇಶದ ಜನರು ಈ ಆಟವನ್ನು ತುಂಬ ಹೆಚ್ಚಾಗಿ ಜನರು ವೀಕ್ಷಣೆ ಮಾಡಿ ಮತ್ತು ಸಾಕಷ್ಟು ಎಂಜಾಯ್ ಸಹ ಮಾಡುತ್ತಾರೆ. ಅಂತಹ ಕ್ರಿಕೆಟ್ ಆಟದಲ್ಲಿ IPL ಎನ್ನುವುದು ಒಂದು ಎಮೋಷನಲ್ ಮತ್ತು ಇಂಟ್ರೆಸ್ಟಿಂಗ್. ಇಡೀ ದೇಶದಲ್ಲಿ ಸಾಕಷ್ಟು ಜನರು ಈ IPL ಅನ್ನು ವೀಕ್ಷಣೆ ಮಾಡುತ್ತಾರೆ. ಅಂತಹ ಈ IPL 2008ರಲ್ಲಿ ಶುರುವಾಗಿದ್ದು 2024ರವರೆಗೆ ದಿನೇ ದಿನೇ ಸಾಕಷ್ಟು ಜನರು ಈ IPL ಎನ್ನುವ ಲೀಗ್ ಪಂದ್ಯವನ್ನು ನೋಡುವುದಕ್ಕೆ ಇಷ್ಟಪಡುತ್ತಾರೆ. ಅದಕ್ಕೆ 2008ರಿಂದ ಇದುವರೆಗೂ ಈ IPL ಇತಿಹಾಸದಲ್ಲಿ ಸಾಕಷ್ಟು ರೀತಿಯ ದಾಖಲೆಗಳನ್ನು ಮಾಡಿದ್ದಾರೆ. ಈ ದಾಖಲೆಗಳನ್ನು ಇನ್ನು ಮುಂದೆ ಬರುವಂತಹ ಕ್ರಿಕೆಟರು ಮಾಡುತ್ತಾರೋ ಇಲ್ವೋ ಗೊತ್ತಿಲ್ಲ. ಅಂತಹ ದಾಖಲೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಅದಕ್ಕೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಎಲ್ಲ ವಿಷಯವನ್ನು ತಿಳಿದುಕೊಂಡು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು IPL ಇತಿಹಾಸದಲ್ಲಿ ಸಾಕಷ್ಟು ತರಹದ ಸಾಧನೆಗಳನ್ನು ಮಾಡಿದ್ದಾರೆ. ಅಂತಹ ಸಾಧನೆಗಳಲ್ಲಿ ಮೊದಲನೆಯದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಯಾರು ಪಡೆದಿದ್ದಾರೆ, ಇದಕ್ಕೆ ತನ್ನ ಹೆಸರನ್ನು ಉಳಿಸಿಕೊಂಡಿರುವಂತಹ ವ್ಯಕ್ತಿ ಅದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅತ್ಯುತ್ತಮ ಟ್ಯಾಲೆಂಟೆಡ್ ಸ್ಪಿನ್ ಬೌಲರ್ ಆಗಿರುವಂತಹ ಯುಜ್ವೇಂದ್ರ ಚಹಲ್. ಹೌದು ವೀಕ್ಷಕರೇ, ಈ ವ್ಯಕ್ತಿ ಇಡೀ IPL ಇತಿಹಾಸದಲ್ಲಿ ಇವತ್ತಿನವರೆಗೂ ಬರೋಬ್ಬರಿ 147 ಮ್ಯಾಚ್ಗಳಲ್ಲಿ 190 ವಿಕೆಟ್ಗಳನ್ನು ಪಡೆದಿರುವಂತಹ ಏಕೈಕ ಬೌಲರ್ ಆಗಿದ್ದಾರೆ. ಈ ವ್ಯಕ್ತಿ ನೋಡುವುದಕ್ಕೆ ಸಿಂಪಲ್ ಆಗಿದ್ದರೂ ಇವರ ಆಟದ ಪ್ರಭಾವ ತುಂಬ ಪವರ್ಫುಲ್ ಅಂತಲೇ ಹೇಳಬಹುದು. ಮತ್ತು ಇವರು IPLನಲ್ಲಿರುವ ಎಲ್ಲ ಟೀಮ್ನ ಸ್ಪಿನ್ ಬೌಲರ್ಗಳಲ್ಲಿ ಇವರೇ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರುವುದು. ಇವರು ಇತ್ತೀಚೆಗೆ 2 ವರ್ಷಗಳ ಹಿಂದೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ RCB ತಂಡಕ್ಕಾಗಿ ಆಡಿದ್ದರು. ಈ RCB ತಂಡದಲ್ಲಿಯೇ ಸಾಕಷ್ಟು ವಿಕೆಟ್ಗಳನ್ನು ಪಡೆದಿದ್ದಾರೆ. ಮತ್ತೆ ಇದೇ IPLನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರುವಂಥ ಎರಡನೆಯ ವ್ಯಕ್ತಿ ಅದು ಡ್ವೇನ್ ಬ್ರಾವೋ. ಹೌದು ವೀಕ್ಷಕರೇ, ಈ ವ್ಯಕ್ತಿಯು ಸಹ IPL ಇತಿಹಾಸದಲ್ಲಿ 161 ಮ್ಯಾಚ್ಗಳನ್ನು ಆಡಿ ಅದರಲ್ಲಿ 183 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇವರು ಸಹ ಮೋಸ್ಟ್ ಟ್ಯಾಲೆಂಟೆಡ್ ಸ್ಪಿನ್ ಬೌಲರ್ ಆಗಿರುವಂಥದ್ದು. ಈ ವ್ಯಕ್ತಿ CSK ತಂಡಕ್ಕಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿರುವಂಥವರು. ಮತ್ತು ಇವರು ಬೌಲರ್ ಅಲ್ಲದೆ ಆಲ್ರೌಂಡರ್ ಸಹ ಆಗಿದ್ದಾರೆ. ಬ್ಯಾಟಿಂಗ್ನಲ್ಲಿಯೂ ಫೀಲ್ಡಿಂಗ್ನಲ್ಲಿಯೂ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಇನ್ನು ಎರಡನೆಯದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸ್ಗಳನ್ನು ಯಾರು ಹೊಡೆದಿದ್ದಾರೆ, ಇದಕ್ಕೆ ತನ್ನ ಹೆಸರನ್ನು ಉಳಿಸಿಕೊಂಡಿರುವಂಥ ವ್ಯಕ್ತಿ ಮೋಸ್ಟ್ ಟ್ಯಾಲೆಂಟೆಡ್ ಪವರ್ಫುಲ್ ಬ್ಯಾಟ್ಸ್ಮನ್ ಆಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಸ್ ಗೇಲ್. ಹೌದು ವೀಕ್ಷಕರೇ, ಈ ವ್ಯಕ್ತಿ ಈ IPL ಇತಿಹಾಸದಲ್ಲಿ 142 ಮ್ಯಾಚ್ಗಳಲ್ಲಿ ಬರೋಬ್ಬರಿ 357 ಸಿಕ್ಸ್ಗಳನ್ನು ಹೊಡೆದು ಇನ್ನು ಮುಂದೆ ಯಾರೂ ಇವರ ಸಾಧನೆಯನ್ನು ಮುರಿಯುವುದಕ್ಕೆ ಆಗುವುದಿಲ್ಲ ಅಂತಹ ಸಾಧನೆಯನ್ನು ಮಾಡಿದ್ದಾರೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ಇವರು RCB ತಂಡದಲ್ಲಿ ಅತಿ ಹೆಚ್ಚು ಸಿಕ್ಸ್ಗಳನ್ನು ಹೊಡೆದಿದ್ದಾರೆ. ಈ ವ್ಯಕ್ತಿ ಆಟ ಆಡುವುದಕ್ಕೆ ನಿಂತರೆ ಎದುರಾಳಿ ಬೌಲರ್ಗೆ ಭಯ ಆಗುತ್ತಿತ್ತು. ಮತ್ತು ಈ ಪಂದ್ಯವನ್ನು ನೋಡುವಂತಹ ವೀಕ್ಷಕರಿಗೆ ತುಂಬ ಎಂಜಾಯ್ ಮಾಡುತ್ತಾ ನೋಡುತ್ತಿದ್ದರು. ಮತ್ತು ಈ ಕ್ರಿಸ್ ಗೇಲ್ ಮತ್ತು ವಿರಾಟ್ ಕೊಹ್ಲಿಯ ಪಾರ್ಟ್ನರ್ಶಿಪ್ ಆಟ ತುಂಬ ಚೆನ್ನಾಗಿ ಇರುತ್ತಿತ್ತು. ಮತ್ತು ಇದೇ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸ್ಗಳನ್ನು ಹೊಡೆದ ಎರಡನೆಯ ವ್ಯಕ್ತಿ ಅದು ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿರುವಂತಹ ರೋಹಿತ್ ಶರ್ಮಾ. ಹೌದು ವೀಕ್ಷಕರ, IPL ಇತಿಹಾಸದಲ್ಲಿ ಇವರು 245 ಮ್ಯಾಚ್ಗಳಲ್ಲಿ 261 ಸಿಕ್ಸ್ಗಳನ್ನು ಹೊಡೆದು ಎರಡನೆಯ ಸ್ಥಾನದಲ್ಲಿದ್ದಾರೆ. 1 ಅಥವಾ 2 ವರ್ಷದ ಹಿಂದೆ ಈ ರೋಹಿತ್ ಶರ್ಮಾ ಜಾಗದಲ್ಲಿ RCB ಆಪತ್ ಬಂದವ ಎಂದು ಕರೆಯಲ್ಪಡುವ AB ಡಿವಿಲಿಯರ್ಸ್ ರವರು ಇದ್ದರು. ಇವರು IPLಗೆ ರಿಟೈರ್ಮೆಂಟ್ ಕೊಟ್ಟ ಕಾರಣದಿಂದ ರೋಹಿತ್ ಶರ್ಮಾರವರು ಈ ಸ್ಥಾನದಲ್ಲಿರುವಂಥದ್ದು. ಇನ್ನು ಮೂರನೆಯದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಯಾರು ಪಡೆದಿದ್ದಾರೆ, ಇದಕ್ಕೆ ಹೆಸರುವಾಸಿಯಾಗಿರುವಂತಹ ಮೋಸ್ಟ್ ಟ್ಯಾಲೆಂಟೆಡ್ ಕ್ರಿಕೆಟರ್ ಆಗಿರುವಂತಹ ಸುರೇಶ್ ರೈನಾ. ಹೌದು ವೀಕ್ಷಕರೇ, ಇಡೀ IPL ಇತಿಹಾಸದಲ್ಲಿ ಇವರು 205 ಪಂದ್ಯಗಳಲ್ಲಿ ಬರೋಬ್ಬರಿ 109 ಕ್ಯಾಚ್ಗಳನ್ನು ಹಿಡಿದು ಸಾಧನೆಯನ್ನು ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಕ್ರಿಕೆಟ್ ಆಟದಲ್ಲಿ ಆ ಬಾಲ್ ಎಷ್ಟು ಗಟ್ಟಿಯಾಗಿ ಮತ್ತು ಸ್ಟ್ರಾಂಗ್ ಆಗಿ ಇರುತ್ತದೆ ಅಂದರೆ ಒಂದು ವೇಳೆ ಪ್ರಾಕ್ಟೀಸ್ ಇಲ್ಲದ ವ್ಯಕ್ತಿ ಆ ಬಾಲ್ನಲ್ಲಿ ಆಟವಾಡಿದರೆ ಮತ್ತು ಕ್ಯಾಚನ್ನು ಹಿಡಿಯಲು ಪ್ರಯತ್ನಿಸಿದರೆ ಕೈ ಮುರಿದು ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅಂತಹ ಬಾಲನ್ನು ಎದುರಾಳಿ ತಂಡದ ಬ್ಯಾಟ್ಸ್ಮನ್ ಬ್ಯಾಟ್ನಿಂದ ಹೊಡೆದ ಬಾಲ್ ಎಷ್ಟು ಜೋರಾಗಿ ಬಂದರೂ ಅದನ್ನು ಗಟ್ಟಿಯಾಗಿ ಹ್ಯಾಂಡಲ್ ಆಗಿ ಹಿಡಿದಿಟ್ಟುಕೊಳ್ಳುವುದು ಸುಲಭದ ಮಾತಲ್ಲ ವೀಕ್ಷಕರೇ. ಮತ್ತು ಇದೇ ಇತಿಹಾಸದಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಹಿಡಿದಿರುವಂತಹ ಎರಡನೆಯ ವ್ಯಕ್ತಿ ಅದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮತ್ತು RCB ತಂಡದ ಮಾಜಿ ನಾಯಕನಾಗಿರುವಂತಹ ಕಿಂಗ್ ಕೊಹ್ಲಿ. ಹೌದು ವೀಕ್ಷಕರೇ, IPL ಇತಿಹಾಸದಲ್ಲಿ ಇವರು 240 ಮ್ಯಾಚ್ಗಳಲ್ಲಿ 109 ಕ್ಯಾಚ್ಗಳನ್ನು ಹಿಡಿದು ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಈ ವ್ಯಕ್ತಿ ಹತ್ತಿರ ಫೀಲ್ಡ್ನಲ್ಲಿ ಬಾಲ್ ಹೋದರೆ ಬಾಲನ್ನು ಬಿಡುವ ಸಾಧ್ಯತೆ 99% ಕಮ್ಮಿ ಅಂತಲೇ ಹೇಳಬಹುದು. ಮತ್ತು ಇವರು ಯೋಚನೆ ಮಾಡಲಾಗದಂತಹ ರಿಸ್ಕಿ ಕ್ಯಾಚ್ಗಳನ್ನು ಸಹ ಹಿಡಿದಿದ್ದಾರೆ. ಇನ್ನು ನಾಲ್ಕನೆಯದು IPL ಇತಿಹಾಸದಲ್ಲಿ ಯಾವ ಟೀಮ್ನವರು ಅತಿ ಹೆಚ್ಚು ರನ್ಗಳನ್ನು ಹೊಡೆದಿದ್ದಾರೆ, ಇದಕ್ಕೆ ಹೆಸರುವಾಸಿಯಾಗಿರುವವರು SRH ಟೀಮ್ನವರು. ಹೌದು ವೀಕ್ಷಕರೇ, ಇದುವರೆಗೂ IPL ಇತಿಹಾಸದಲ್ಲಿ RCB ತಂಡದವರೇ ಅತಿ ಹೆಚ್ಚು ರನ್ಗಳನ್ನು ಹೊಡೆದು ರನ್ ಟಾರ್ಗೆಟ್ ಇಟ್ಟಿದ್ದರು. ಅದು ಈ RCB ಟೀಮ್ನವರು 2013ರಲ್ಲಿ
ಪುಣೆ ವಾರಿಯರ್ಸ್ ಟೀಮ್ನ ವಿರುದ್ಧ 20 ಓವರ್ಗಳಲ್ಲಿ 263 ರನ್ಗಳನ್ನು ಹೊಡೆದು ಇದುವರೆಗೂ ಯಾರೂ ಮಾಡಲಾಗದಂತಹ ರೆಕಾರ್ಡನ್ನು ಮಾಡಿದ್ದರು. ಆದರೆ ಇದೇ ವರ್ಷದಲ್ಲಿ ಅಂದರೆ 2024ರಲ್ಲಿ SRH ತಂಡವು ಮುಂಬೈನ ವಿರುದ್ಧ 20 ಓವರ್ಗಳಲ್ಲಿ 277 ರನ್ಗಳನ್ನು ಹೊಡೆದು RCB ರೆಕಾರ್ಡನ್ನು ಮುರಿದು ಹಾಕಿ ಇಡೀ IPL ಇತಿಹಾಸದಲ್ಲಿ ಮುಂದೆ ಯಾರೂ ಮಾಡಲಾಗದಂತಹ ಸಾಧನೆಯನ್ನು ಮಾಡಿದ್ದಾರೆ. ಆವತ್ತಿನ ದಿನ ಈ ಟೀಮ್ನವರ ಆಟ ಹೇಗಿತ್ತು ಅಂದರೆ ಬರೀ 6 ಮೇಲೆ 6. ನಿಜವಾಗಲೂ ಹೇಳಬೇಕಾದರೆ ಮುಂಬೈ ಇಂಡಿಯನ್ಸ್ಗೆ ಮೈಯಲ್ಲಿ ಬೆವರು ಬರುವ ಹಾಗೆ ಆಟವನ್ನು ಆಡಿದರು. ಮತ್ತೆ ಮುಂಬೈ ಇಂಡಿಯನ್ಸ್ ಟೀಮ್ನವರು ಸಹ ಇದೇ ರೀತಿ ಆಟವನ್ನು ಆಡಿದರು. ಆದರೆ 30-40 ರನ್ಗಳಲ್ಲಿ ಸೋಲನ್ನು ಒಪ್ಪಿಕೊಂಡರು. ಹೀಗೆ ಇಡೀ IPL ಇತಿಹಾಸದಲ್ಲಿ ಇದುವರೆಗೂ ಯಾವ ಟೀಮ್ನವರು ಮಾಡಲಾಗದಂಥ ಸಾಧನೆಯನ್ನು SRH ಟೀಮ್ನವರು ಮಾಡಿದ್ದಾರೆ. ಇನ್ನು 5ನೇದು IPL ಇತಿಹಾಸದಲ್ಲಿ ಅತಿ ಹೆಚ್ಚು 4ಗಳನ್ನು ಯಾರು ಹೊಡೆದಿದ್ದಾರೆ, ಇದಕ್ಕೆ ಹೆಸರುವಾಸಿಯಾಗಿರುವವರು ಶಿಖರ್ ಧವನ್. ಹೌದು ವೀಕ್ಷಕರೇ, ಇಡೀ IPL ಇತಿಹಾಸದಲ್ಲಿ ಇವತ್ತಿನವರೆಗೂ 220 ಪಂದ್ಯಗಳಲ್ಲಿ 766 ಬೌಂಡರಿಗಳನ್ನು ಬಾರಿಸಿ ಸಾಧನೆಯನ್ನು ಮಾಡಿದ್ದಾರೆ. ಇವರು ಆಟದಲ್ಲಿ ಮೊದಲನೇ ಆಟಗಾರನಾಗಿ ತನ್ನ ತಂಡಕ್ಕೆ ಅತಿ ಹೆಚ್ಚು ಬೌಂಡರಿಗಳನ್ನು ಬಾರಿಸಿ ರನ್ಗಳನ್ನು ತಂದುಕೊಟ್ಟಿದ್ದಾರೆ. ಇವರು 2008ರಿಂದ 2024ರವರೆಗೆ 766 ಬೌಂಡರಿಗಳನ್ನು ಬಾರಿಸಿದ್ದಾರೆ. ಇನ್ನು ಮುಂದೆಯೂ ಸಹ ಹೊಡೆಯುತ್ತಾರೆ. ಇನ್ನು 2ನೇಯವರು ಅದು ಡೇವಿಡ್ ವಾರ್ನರ್. ಹೌದು ವೀಕ್ಷಕರೇ, ಮೋಸ್ಟ್ ಟ್ಯಾಲೆಂಟೆಡ್ ಡೇಂಜರಸ್ ಓಪನಿಂಗ್ ಬ್ಯಾಟ್ಸ್ಮನ್ ಎಂದು ಕರೆಯಲ್ಪಡುವ ಈ ವ್ಯಕ್ತಿ IPL ಇತಿಹಾಸದಲ್ಲಿ 179 ಪಂದ್ಯಗಳನ್ನು ಆಡಿ ಅದರಲ್ಲಿ 659 ಬೌಂಡರಿಗಳನ್ನು ಹೊಡೆದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಬೌಂಡರಿಗಳನ್ನು ಗಳಿಸಿದಂತಹ 2ನೇ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ನೋಡಿ ವೀಕ್ಷಕರೇ, ಇವರು ನೋಡುವುದಕ್ಕೆ ಸೈಲೆಂಟ್ ಆಗಿ ಇದ್ದರೂ ಬೌಲರ್ಗಳು ಇವರಿಗೆ ಭಯ ಬೀಳ್ತಾರೆ. ಇನ್ನು 6ನೇದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸೆಂಚುರಿಗಳನ್ನು ಯಾರು ಬಾರಿಸಿದ್ದಾರೆ, ಇದಕ್ಕೆ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ಅದು ವಿರಾಟ್ ಕೊಹ್ಲಿ. ಹೌದು ವೀಕ್ಷಕರೇ, ಈ IPL ಇತಿಹಾಸದಲ್ಲಿ ಇವರು 240 ಪಂದ್ಯಗಳಲ್ಲಿ 7 ಶತಕಗಳನ್ನು ಬಾರಿಸಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಸೆಂಚುರಿಗಳನ್ನು ಬಾರಿಸಿ ಸಾಧನೆಯನ್ನು ಮಾಡಿದ್ದಾರೆ. ಅದು RCB ತಂಡಕ್ಕಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಇಂತಹ ಸಾಧನೆಗಳನ್ನು ಮಾಡಿದ್ದಾರೆ. ಮತ್ತು 2ನೇಯ ವ್ಯಕ್ತಿ ಅದು ಕ್ರಿಸ್ ಗೇಲ್. ಇವರು ಸಹ 142 ಪಂದ್ಯಗಳಲ್ಲಿ 6 ಸೆಂಚುರಿಗಳನ್ನು ಬಾರಿಸಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿ 2ನೇಯ ಸ್ಥಾನವನ್ನು ಹೊಂದಿದ್ದಾರೆ. ಇನ್ನು 7ನೇಯದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನು ಯಾರು ಬಾರಿಸಿದ್ದಾರೆ, ಇದಕ್ಕೆ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ಅದು ಡೇವಿಡ್ ವಾರ್ನರ್. ಹೌದು ವೀಕ್ಷಕರೇ, IPL ಇತಿಹಾಸದಲ್ಲಿ ಇದುವರೆಗೂ ಇವರು 179 ಪಂದ್ಯಗಳಲ್ಲಿ 62 ಅರ್ಧಶತಕಗಳನ್ನು ಬಾರಿಸಿ ಸಾಧನೆಯನ್ನು ಮಾಡಿದ್ದಾರೆ. ಈ ವ್ಯಕ್ತಿ ಮೈದಾನದಲ್ಲಿ ಅತಿ ವೇಗವಾಗಿ ಫೀಲ್ಡರ್ಗಳ ಮಧ್ಯೆ ಗ್ಯಾಪ್ ಇರೋ ಜಾಗದಲ್ಲಿ ರನ್ಗಳನ್ನು ಹೊಡೆದು ಅತಿ ಹೆಚ್ಚು ಅರ್ಧಶತಕಗಳನ್ನು ಬಾರಿಸಿದ್ದಾರೆ. ಇನ್ನು 2ನೇಯವರು ಅದು ವಿರಾಟ್ ಕೊಹ್ಲಿ. ಹೌದು ವೀಕ್ಷಕರೇ, IPL ಇತಿಹಾಸದಲ್ಲಿ 240 ಪಂದ್ಯಗಳಲ್ಲಿ 52 ಅರ್ಧಶತಕಗಳನ್ನು ಬಾರಿಸಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನು ಬಾರಿಸಿ 2ನೇ ಸ್ಥಾನದಲ್ಲಿರುವಂಥದ್ದು. ಇನ್ನು 8ನೇಯದು IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಯಾರು ಗಳಿಸಿದ್ದಾರೆ, ಇದಕ್ಕೆ ಹೆಸರುವಾಸಿಯಾಗಿರುವವರು ಅದು ಕಿಂಗ್ ಕೊಹ್ಲಿ. ಹೌದು ವೀಕ್ಷಕರೇ, ಈ IPL ಇತಿಹಾಸದಲ್ಲಿ ಇವರು 240 ಪಂದ್ಯಗಳನ್ನು ಆಡಿ 2008ರಿಂದ ಇವತ್ತಿನವರೆಗೂ 7444 ರನ್ಗಳನ್ನು ಗಳಿಸಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ವ್ಯಕ್ತಿ ಎಂದು ಹೆಸರುವಾಸಿಯಾಗಿದ್ದಾರೆ. ನೋಡಿ ವೀಕ್ಷಕರೇ, ಈ ವ್ಯಕ್ತಿಯು ರನ್ಗಳ ಸಾಧನೆಯನ್ನು ಇನ್ನು ಮುಂದೆ IPL ಕೆರಿಯರ್ನಲ್ಲಿ ಯಾರೂ ಬೀಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಆ ರೀತಿ ಈ ವ್ಯಕ್ತಿ IPL ಕೆರಿಯರ್ನಲ್ಲಿ ಸಾಕಷ್ಟು ರನ್ಗಳನ್ನು ಹೊಡೆದಿದ್ದಾರೆ ಮತ್ತು ಇನ್ನೂ ರನ್ಗಳನ್ನು ಹೊಡೆಯಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಇದೇ ನಿಟ್ಟಿನಲ್ಲಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಹೊಡೆದ 2ನೇ ವ್ಯಕ್ತಿ ಅದು ಶಿಖರ್ ಧವನ್. ಹೌದು ವೀಕ್ಷಕರೇ, ಇವರು ಸಹ ಹೈಯೆಸ್ಟ್ ಸ್ಕೋರ್ ಇನ್ IPL ಎಂದು ಹೆಸರುವಾಸಿಯಾಗಿದ್ದಾರೆ. ಇವರು 220 ಪಂದ್ಯಗಳಲ್ಲಿ 6754 ರನ್ಗಳನ್ನು ಗಳಿಸಿ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ 2ನೇ ವ್ಯಕ್ತಿಯಾಗಿ ಹೆಸರುವಾಸಿಯಾಗಿದ್ದಾರೆ. ನೋಡಿ ವೀಕ್ಷಕರೇ, ಈ IPL 2008ರಿಂದ ಇವತ್ತಿನವರೆಗೂ ಅಂದರೆ 2024ರ IPL ಪ್ರಾರಂಭವರೆಗೂ IPL ಎನ್ನುವ ಇಡೀ ನಮ್ಮ ಭಾರತ ದೇಶದ ಜನರು ತಮ್ಮ ಕೆಲಸಗಳನ್ನು ಬಿಟ್ಟು ಟಿವಿಯ ಮುಂದೆ ನೋಡುತ್ತಾ ಕುಳಿತಾರೆ. ಮತ್ತೆ ಪಕ್ಕಕ್ಕೆ ಎದ್ದು ಹೋಗುವುದಕ್ಕೂ ಇಂಟ್ರೆಸ್ಟ್ ಇಲ್ಲದಂತಹ ಈ IPL ಇದು ಒಂದು ಎಮೋಷನಲ್, ಇದು ಒಂದು ಎಂಜಾಯ್ಮೆಂಟ್. ಅದಕ್ಕೆ ಇಡೀ IPL ಇತಿಹಾಸದಲ್ಲಿ ಸಾಕಷ್ಟು ರೀತಿಯ ದಾಖಲೆಗಳಿಗೆ ಒಬ್ಬೊಬ್ಬರು ಹೆಸರುವಾಸಿಯಾಗಿದ್ದಾರೆ. ಅದಕ್ಕೆ ಮುಖ್ಯವಾದ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಮಸ್ಕಾರ.